ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. 25ನೇ ತಾರೀಕು ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರಗಿ ಹತ್ತಿರ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಕಾರ್ ಸ್ಫೋಟ ರಾತ್ರಿ 10:45ಕ್ಕೆ ನಡೆದ ಘಟನೆ. ಪ್ರಕರಣದಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದ ಜಮಖಂಡಿ ಪೊಲೀಸರ ತನಿಖೆಯಿಂದ ಬಯಲಾಯಿತು ಸತ್ಯ ಏನೆಂದರೆ, ಭೂಮಿ ಮತ್ತು ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ಹತ್ಯೆ ಮಾಡುವ ಉದ್ದೇಶದಿಂದ ಕಾರ್ ಸ್ಫೋಟ ನಡೆಸಲಾಯಿತು. ಸಂತ್ರಸ್ತರಾದ ಹನುಮಂತ ಅಥನಿಯವರ ಸಹೋದರರಾದ ಬಸವರಾಜ್ ಸಂತ್ರಸ್ತರು ಫೋಟೋದಿಂದ ಪಾರಾದ ನಂತರ ಆತನಿಗೆ ಫೋನ್ ಮೂಲಕ ಹಾಗೂ ವಾಟ್ಸಾಪ್ ಮೂಲಕ SMS ಮೂಲಕ ಬಳಸಿಕೊಂಡು ಜೀವ ಬೆದರಿಕೆಯನ್ನು ಹಾಕುವುದು ಮೂಲಕ 4 ಎಕರೆ ಭೂಮಿ ಹಾಗೂ ಹಣಕಾಸಿನ ವಿವಾದಕ್ಕೆ ಸಂಬಂಧಿಸಿದ ಬೇಡಿಕೆಗಳನ್ನು ಕೈಬಿಡುವಂತೆ ಒತ್ತಡ ಹೇರುವ ಪ್ರಯತ್ನ ನಡೆಸಲಾಗಿದೆ ಪೊಲೀಸರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಅವರು ಸಮಗ್ರ ಮಾರ್ಗದರ್ಶನ ಮತ್ತು ನಿಯೋಗದಲ್ಲಿ ಹೆಚ್ಚುವರಿ ಪೊಲೀಸ್ ಅಧಿಕಾರಿಯಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿಯ ಡಿವೈಎಸ್ಪಿ ಶ್ರೀ ಸೈಯದ್ ರೋಷನ್ ಜಮೀರಾ ಎಸ್, ಜಮಖಂಡಿಯ ಸಿಪಿಐಯಾದ ಮಲ್ಲಪ್ಪ ಮಡ್ಡಿಯವರ ಮಾರ್ಗದರ್ಶನದಂತೆ ಗಂಗಾಧರ್ ಪೂಜಾರಿ, ಗ್ರಾಮೀಣ PSI ಜಮಖಂಡಿಯವರ ತಂಡವು ಅತಿ ಬೇಗನೆ 4 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿ ನಂಬರ್ 1 ಶಿವಾನಂದ್ ಪರಸಪ್ಪ ಜಲ್ಲಿ, ವಯಸ್ಸು 29. ಇವರು ತಿಗಣಿ ಬಿದರಿ ತಾಲೂಕಾ ಬಬಲೇಶ್ವರ್ ನಿವಾಸಿಯಾಗಿದ್ದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಎರಡನೆಯ ಆರೋಪಿಯಾದ ರೇವಣಪ್ಪ ನಿಂಗಪ್ಪ ಜಲ್ಲಿ, ವಯಸ್ಸು 24. ಇವನು ಕೂಡ ತಿಗಣಿ ಬಿದರಿ ಗ್ರಾಮದ ನಿವಾಸಿ. ಇವನು ಸ್ಫೋಟಕದ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ಈತನ ಪಾತ್ರ. ಆರೋಪಿ ನಂಬರ್ 3 ಮಾದೇವ್ ಬೀರಪ್ಪ ಸಂಗಾಪುರ್, ಈತನ ವಯಸ್ಸು 21, ತಿಗಣಿ ಬಿದರಿ ಗ್ರಾಮದ ನಿವಾಸಿಯಾಗಿದ್ದು. ನಾಲ್ಕನೆಯ ಆರೋಪಿಯಾದ ಮಲ್ಲಿಕಾರ್ಜುನ ಮುರಿಗಪ್ಪ ಭದ್ರಪ್ಪನವರ್, ವಯಸ್ಸು 23, ಬಿರಾದಾರ್ ಓಣಿ ಬಬಲೇಶ್ವರ್ ನಿವಾಸಿಯಾಗಿದ್ದು. ಈ 4 ಜನ ಆರೋಪಿಗಳು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ. ಬಂದ್ಬಿಡತ್ತೆ, ಪರ್ಸನಲ್ ಯಾವುದು ವ್ಯಕ್ತಿಗತ ದ್ವೇಷವನ್ನು ಮಾಡಿರ್ಬೋದು ಅಂತ ಬೇರೆ ಬಂದಿದೆ. ಎಲ್ಲ ರೀತಿ ನಾವು ಚೆಕ್ ಮಾಡಿದ್ದೀವಿ. ಕೊನೆಗೆ ನಮಗೆ ಇದರಲ್ಲಿ 3 ಡೇಸ್ ಆಯಿತು, 4 ಡೇಸ್ ಆಯಿತು, 4 ಜನಕ್ಕೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದಕ್ಕೆ ತುಂಬ ಗ್ರೌಂಡ್ ವರ್ಕ್ ಇದೆ. ನಾವು ಚೆಕ್ ಮಾಡಿದ್ದೀವಿ ಯಾವ ರೀತಿ 2 ಫ್ರಂಟಲ್ಲಿ ನಾವು ನಮಗೆ ಈಗ ಸಕ್ಸಸ್ ಸಿಕ್ಕಿದೆ. ನಮ್ಮ ಪೂರ್ತಿ ಟೀಮಲ್ಲಿ ಇದೆ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಸೋಫಾ ಆಫೀಸರ್ಸ್ ಇದೆ, ಅವ್ರದ್ದು ಪಾತ್ರ ಇಂಪಾರ್ಟೆಂಟ್ ಇದೆ. ಅದೇ ಇಂಡಿವಿಜುವಲಿ ಈ ಕಾರಣ ನಮಗೆ ಕೇಸ್ ಡಿಟೆಕ್ಟ್ ಆಗಿದೆ ಹೇಳೋಕ್ಕೆ ಬರೋಲ್ಲ, ಬಟ್ ಎಲ್ಲರದ್ದು ಪಾತ್ರ ಇದರಲ್ಲಿ ತುಂಬ ಮುಖ್ಯ ಇತ್ತು. ಆ್ಯಂಡ್ ಬಿಕಾಸ್ ಅವರು ಕಂಟಿನ್ಯೂಸ್ ಇದರ ಮೇಲೆ ಕೆಲಸ ಮಾಡ್ತಾಯಿದ್ರು ಅಂದರೆ ನಮಗೆ ಕೇಸಲ್ಲಿ ಸಕ್ಸಸ್ ಸಿಕ್ಕಿದೆ. ಇವತ್ತು ನಾವೆಲ್ಲ ಸೇರಿದ್ದೀವಿ. ತಮಗೆ ಕಾಣ್ತೀರ, ನನ್ನ ಟೀಮ್ಗೆ ಕೂಡ ಪಬ್ಲಿಕ್ಗೆ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಟೀಮ್ಗೆ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಒಂದು ತುಂಬ ಸಹಾಯ ಇದು ಏನು ಅಪ್ರಿಷಿಯೇಬಲ್ ಕೆಲಸ ಅವರು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾವು ಇದೇ ರೀತಿ ಕೆಲಸ. ಬೇರೆ ಏನಾದ್ರು ಪ್ರಶ್ನೆ ಇದೆ? ಕರ್ತಿದ್ದೀವಿ. ಬೇರೆ ಟೀಮ್ ಬಂದು ನೋಡಿದ್ದಾರೆ. ಸೋಕೋ ಟೀಮ್ ಅವರು ಬಂದು ನೋಡಿದ್ದಾರೆ, FSL ಟೀಮ್ ಬಂದು ನೋಡಿದ್ದಾರೆ, ಹುಬ್ಳಿಯಿಂದ BDDS ಟೀಮ್ ಬಂದು, ಬಾಂಬ್ ಡಿಸ್ಟ್ರಿಬ್ಯೂಟರ್ ಟೀಮ್ ಇರುತ್ತೆ, ಅವರು ಬಂದು ನೋಡಿದ್ದಾರೆ. ನಾನು ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ. ಮತ್ತೆ ಅಲ್ಲಿ ಟವರ್ ಡಂಪ್ ಅನಾಲಿಸಿಸ್ ಇರುತ್ತೆ, ಯಾವ ಫೋನ್ ನಂಬರಲ್ಲಿ ಆ್ಯಕ್ಟಿವೇಟ್ ಆಗಿದೆ, ಯಾರು ಬಂದಿದ್ದಾರೆ, ಮೂವ್ಮೆಂಟ್ ಹೇಗೆ ಆಯಿತು, ಈ ಗಾಡಿ ಇದಕ್ಕಿಂತ ಮುಂಚೆ ಎಷ್ಟು ಕಡೆ ಸರ್ವಿಸ್ ಆಗಿದೆ, ಅಂದರೆ ಯಾವುದೇ ಆ್ಯಂಗಲ್ ಬಿಟ್ಕೊಡ್ಲಿಲ್ಲ ನಾವು. ಕೊನೆಗೆ ನಾವು ಕೆಲವು ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. 3-4 ಡೇಸ್ ಹಿಂದೆ ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಅಲ್ಲಿ ಇಬ್ಬರು ಮೇನ್ ಆರೋಪಿ, A1A2 ಶಿವಾನಂದ್ ಜಲಿ ಮತ್ತು ರೇವಣ್ ಸಿಂಗ್ ಜಲಿ. ಇವರು ಬಬಲೇಶ್ವರ್ ತಾಲೂಕು ಬಿಜಾಪುರ ವಾಸಿ. ಅವರು ಶಿವಾನಂದ್ ವಯಸ್ಸು 29 ವರ್ಷ, ಇವರು ರೇವಣ್ ಸಿಂಗ್ ಜಲಿ ಇವ್ರದ್ದು ವಯಸ್ಸು 24 ವರ್ಷ, 21-24 ಇಯರ್ಸ್, 29-24 ಇಯರ್ಸ್. ಇದರಲ್ಲಿ ಶಿವಾನಂದ್ ಜಲಿ ಇವರಿಗೆ ಮತ್ತೆ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಶಿವಾನಂದ್ ಜಲಿ ಮತ್ತು ಹನುಮಂತ್ ಅಗ್ನಿ ಇದು ಮುಂಚೆ ಲ್ಯಾಂಡ್ ವ್ಯವಹಾರ ಇತ್ತು. ಹನುಮಂತ್ ಅಗ್ನಿ ಮತ್ತು ಬಸವರಾಜ್ ಅಗ್ನಿ ಅವರು ಇಬ್ಬರು ಬ್ರದರ್ಸ್. ಇದು ಲೀಸ್ ಬಾರ್ ಆಪ್ರೇಟ್ ಮಾಡೋಕ್ಕೆ ಜೊತೆಗೆ ಇದನ್ನ ಕೆಲಸ ಕೂಡ ಮಾಡ್ತಾಯಿದ್ರು. ಸಾಲ ಕೊಡೋದು, ಸಾಲ ಕೊಡಲಿಲ್ಲ ಅಂದರೆ ಅವ್ರ ಲ್ಯಾಂಡ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು. ಇದೇ ರೀತಿ ಶಿವಾನಂದ್ ಜಲಿಗೂ ದೊಡ್ಡಪ್ಪ ನಿಂಗಪ್ಪ ಅವರು ಇದ್ದಾರೆ. 4 ವರ್ಷ ಹಿಂದೆ ಯಾವುದೋ ಎಮರ್ಜೆನ್ಸಿಗೆ ಅವರು ಅವ್ರ ಕಡೆಯಿಂದ 40 ಲಕ್ಷ ಸಾಲ ತಗೊಂಡ್ರು.
ಪೇ ಮಾಡೋಕ್ಕೆ ಆಗಲಿಲ್ಲ ಅಂದರೆ 5 ಎಕರೆ ಲ್ಯಾಂಡ್, 5 ಎಕರೆ ಸ್ವಲ್ಪ ಗುಂಟೆ ಲ್ಯಾಂಡ್ ಏನಿತ್ತು ಅವರು ಹನುಮಂತ್ ಅತ್ತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. RTC ಮುಖಾಂತರ ಹೋದ ವರ್ಷ ಟ್ರಾನ್ಸ್ಫರ್ ಮಾಡಲಾಯಿತು. ಇವರು ಶಿವಾನಂದ್ ಹೋಗಿ ಅಲ್ಲಿ ಹೇಳ್ತಾರೆ ನಮ್ಮ ಕುಟುಂಬದ ಲ್ಯಾಂಡ್ ನಮ್ಮ ಹತ್ರನೇ ಇಲ್ಲಿ. ಅವರು ಹೋಗಿ ಇವರ ಜೊತೆ ಹನುಮಂತ್ ಅತ್ತಿ ಜೊತೆ ಅದು ಡೀಲ್ ಮಾಡ್ತಾರೆ. ನನಗೆ ಪೊಸಿಷನ್ ಕೊಡಿ, ನಾನು 3 ವರ್ಷ ಅಲ್ಲಿ ಏನು ಸಾಲ ಇದೆ ವಾಪಸ್ ಹೋಗಿ ಸ್ವಲ್ಪ ಬಡ್ಡಿ ಸೇರಿ ಏನಿದೆ 40 ಲಕ್ಷ, ಈಗ ಬಡ್ಡಿ ಸೇರಿ 67 ಲಕ್ಷ ಆಗಿತ್ತು. 3 ವರ್ಷ ಅಲ್ಲಿ ಬೇರೆ ಬೇರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಈ ವರ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿತ್ತು ಮೇ ಜೂನಲ್ಲಿ. ಅವರಿಗೆ ಕಂಟಿನ್ಯೂಸ್ ಪ್ರೆಷರ್ ಇತ್ತು ಇಬ್ಬರು ಬ್ರದರ್ಸ್ ಕಡೆಯಿಂದ, ಹನುಮಂತ್ ಮತ್ತು ಇವರು ಬಸವರಾಜ್ ಅವರು ಇಬ್ಬರು ಬ್ರದರ್ಸನ್ನು ಐದರ್ ನೀವು ಅಮೌಂಟ್ ಕೊಡಿ ಅಥವಾ ನಮಗೆ ಲ್ಯಾಂಡ್ ನನಗೆ ವಾಪಸ್ ಕೊಡಿ. ಸೊ ಕಾರಣ ನಮಗೆ ಇಲ್ಲಿ ಗೊತ್ತಾಯಿತು. ಸೆಕೆಂಡ್ ಕ್ವೆಶ್ಚನ್ ನಮಗೆ ಏನಿದೆ ಎಕ್ಸ್ಪ್ಲೋಸನ್ ಎಕ್ಸ್ಪೀರಿಯನ್ಸ್. ಅದು ಇವರು ಶಿವಾನಂದ್ ಜಲ್ಲಿ ಯಾರಿದ್ದಾರೆ ಅವರು ಮುಂಚೆಯಿಂದ ಅವ್ರ ಕೆಲ ರಿಲೇಟಿವ್ಸ್, ಅದರಲ್ಲಿ ಪ್ರಮುಖ ರಿಲೇಟಿವ್ ನಮಗೆ ಗಜಾನನ್, ಅವ್ರು ಗಜನ್ ಇದ್ದಾರೆ. ಮುಂಚೆಯಿಂದ ಭಾವಿ ಎಕ್ಸ್ಪ್ಲೋಸನ್ಗೆ ಅವರು ಎಕ್ಸ್ಪ್ಲೋಸನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಎಕ್ಸ್ಪ್ಲೋಸನ್ ರೆಡಿ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಲೋಸನ್ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡಬೇಕು, ಎಲ್ಲಿ ನನಗೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಸಿಗುತ್ತೆ ಎಲ್ಲ ಸ್ವಲ್ಪ ಅವರಿಗೆ ಜ್ಞಾನ ಇತ್ತು. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅವರು 2 ಅಂಗಡಿ, ಹತ್ತನಿಗೆ ಅಲ್ಲಿ ಒಂದು ಅಂಗಡಿ ಇದೆ ಮತ್ತು ಇಲ್ಲಿ ಕನ್ನೂರು ಬಿಜಾಪುರ ಲಿಮಿಟಲ್ಲಿ ಒಂದು ಅಂಗಡಿ ಇದೆ. ಅವರ ಅಸೋಸಿಯೇಟ್ ಅದೇ ಕಸನ್ ಬ್ರದರ್ ಗಜಾನನ್, ಯಾರಿಗೆ ಮುಂಚೆ ಬಾಬಿ ಪ್ಲಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಇತ್ತು, ಅವ್ರ ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಅವರು ಹತ್ತನಿಯಿಂದ ಆಲ್ಮೋಸ್ಟ್ 200 ಜಿಲೆಟಿನ್ ಸ್ಟಿಕ್ಸ್ ಮತ್ತು ಇಲ್ಲಿ ಕನ್ನೂರಿಂದ ಆಲ್ಮೋಸ್ಟ್ 600 ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಇದು ಕೆಲವು ಎಕ್ಸ್ಪ್ಲೋಸನ್ಗೆ ಯೂಸ್ ಆಗಿರೋದು ಮಟೀರಿಯಲ್ ಅಂದರೆ ವೈರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ, ಅದು ನಮಗೆ ಡಿಟರ್ಮಿನೇಟರ್ಸ್ ಇರುತ್ತೆ, ಅದನ್ನು ಕೂಡ ಪರ್ಚೇಸ್ ತಗೊಂಡು ಅವ್ರ ಮನಸ್ಸಲ್ಲಿ ಪ್ಲಾನ್ ಆಯಿತು ಇವ್ರು ಇಬ್ಬರು ಬ್ರದರ್ಸ್ಗೆ ಏನಾದ್ರು ನಾವು ಹಾನಿ ಮಾಡಬೇಕು. ಅದರಲ್ಲಿ ಕೂಡ ಪ್ರಮುಖ ಹನುಮಂತ್ಗೆ, ಬಿಕಾಸ್ RTC ಪ್ರಕಾರ ಅವ್ರ ಜಮೀನು ಅವ್ರ ಕುಟುಂಬದಲ್ಲಿ ಹನುಮಂತ್ಗೆ ಟ್ರಾನ್ಸ್ಫರ್ ಆಗಿದೆ. ವಾಪಸ್ ಲೋನ್ ಕೂಡ ಇವಾಗ ಹನುಮಂತ್ಗೆ ಕೊಡಬೇಕಾಗಿದೆ. ಅವ್ರ ಪ್ಯಾಟರ್ನ್ ಕೂಡ ಅಂದರೆ ಡೈಲಿ ಅಂಗಡಿಗೆ ಬರ್ತಾರೆ, ಈ ವೆಹಿಕಲ್ ಮುಖಾಂತರ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ವಾಪಸ್ ಹೋಗ್ತಾರೆ, ಅದನ್ನು ಕೂಡ ಅವರಿಗೆ ಐಡಿಯಾ ಆಗಿದೆ. 2 ಗೋಲ್ ಇಟ್ಕೊಂಡು ಇವರು 25ನೇ ತಾರೀಕಿಗೆ ರೇವಂತ್ ಸಿಂಗ್ ಜೊತೆಗೆ ಹೋಗಿ ಅಲ್ಲಿ TVS ಸ್ಕೂಟಿ ಮುಖಾಂತರ ಹೋಗಿ ಅಲ್ಲಿ ಇಪ್ಪತ್ತಿಯಲ್ಲಿ ಸುಮಾರು 6 ನಂತರ ಹೋಗಿ ಅಲ್ಲಿ ನೋಡ್ತಾರೆ ಎಲ್ಲಿಂದ ಇಲ್ಲಿ ಎಕ್ಸ್ಪ್ಲೋಸಿವ್ ಸಿಕ್ಕಬಹುದು. ಅವರಿಗೆ ಅವ್ರ ಗಾಡಿ ಕೆಳಗೆ ವೆಬ್ಸೈಟ್ ವೀಲ್ ಕೆಳಗೆ ಸೂಟೇಬಲ್ ಜಾಗ ಸಿಕ್ತು. ಅಲ್ಲಿ ಕಬ್ಬಿನ ತೋಟದಿಂದ ಒಳಗೆ ಬಂದಾಗ ಕ್ಯಾಮ್ರಾ ಎಲ್ಲ ಅವಾಯ್ಡ್ ಮಾಡಿ ಅಲ್ಲಿ ಎಕ್ಸ್ಪ್ಲೋಸಿವ್ ಫಿಟ್ ಮಾಡಿ ಅವರು ಹೊರಗಡೆ ಬಂದ ತಕ್ಷಣ ಎಕ್ಸ್ಪ್ಲೋಸಿವ್ ಮಾಡ್ತಾರೆ. ಇವರು ಹನುಮಂತ ಸುಮಾರು 40-45 ಅದು ಮತ್ತೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಅವರು ಅವ್ರ ಊರಿಗೆ ಹೋಗ್ತಾರೆ. ನೆಕ್ಸ್ಟ್ 4 ಡೇಸ್ ಏನೂ ಹೇಳಲ್ಲ, ನೆಕ್ಸ್ಟ್ 4 ಡೇಸ್ ಯಾರಿಗೇನು ಮಾಹಿತಿ ಕೊಡಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಇದು ಡೆತ್ ಆಗಿದೆ ಅಂತ, ಅದೇ ಪ್ಲಾನ್ ರೀತಿ ಮರ್ಡರ್ ಮಾಡೋ ಪ್ಲಾನ್ ರೀತಿಯಿಂದ ಅವ್ರು ಹೋಗಿದ್ದಾರೆ. ಕೊನೆಗೆ ಅವರು 2-3 ಡೇಸ್ ಅಂತ ನ್ಯೂಸಲ್ಲಿ ಗೊತ್ತಾಯಿತು ಅಂದರೆ ಡೆತ್ ಆಗಿಲ್ಲ, ಇದು ಸೇವ್ ಆಗಿದ್ದಾರೆ ಅಂತ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಯಿತು, ನಾನು ಏನಾದರೂ ಅವರಿಗೆ ಥ್ರೆಟನ್ ಮಾಡಬೇಕು ಅಂತ ಒರಿಜಿನಲ್ ಪ್ಲಾನ್ ಫೇಲ್ ಆಗಿದೆ, ಇನ್ನೊಂದು ಸೆಕೆಂಡ್ ಪ್ಲಾನ್ ರಚನೆ ಮಾಡಿದ್ರು. ಅಂದರೆ ಮೆಸೇಜ್ ಕಳಿಸಬೇಕು, ಇವರಿಗೆ ಮೆಸೇಜ್ ಕಳಿಸಬೇಕು, ಈ ಸರಿ ನಾನು ನಿಮಗೆ ಥ್ರೆಟನ್ ಮಾಡಿದ್ದೀನಿ, ನೀವೆಲ್ಲ ನಿಮ್ಮ ಬಿಸ್ನೆಸ್ ಆಫ್ ಮಾಡಬೇಕು, ಏನೋ ಬೇರೆ ಬೇರೆ ಜನ ಅವ್ರ ಮನಸ್ಸಲ್ಲಿ ಏನಿತ್ತು ಇವರು ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾರೆ. ಹೇಗೆ ನನಗೆ ಮೋಸ ಮಾಡಿದ್ದಾರೆ ಅದೇ ರೀತಿ ಬೇರೆ ಪಬ್ಲಿಕ್ಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ. ಎಲ್ಲ ಬಿಡಬೇಕು ಅಂದರೆ ಒಂದಿನ ಅವರಿಗೆ ಅವರು ಹೊಸ ನಂಬರ್ ತಗೊಂಡು ಮೆಸೇಜ್ ಮಾಡ್ತಾರೆ. ಆ ನಂಬರಿಂದಾನೇ ಸ್ವಲ್ಪ ನಮಗೆ ನಾವು ಹಿಂದೆ ಕೂಡ ಲೀಡ್ ತಗೋತಾ ಇದ್ದೀವಿ, ನಂಬರಿಂದಾನೇ ನಮಗೆ ಪಾಸಿಟಿವ್ ಲೀಡ್ ಸಿಕ್ತು. ಆ ನಂಬರ್ ಯಾವ ಮೆಸೇಜಿಂದ ಹೋಗಿದೆ, ಯಾವ ಫೋನಿಂದ ಹೋಗಿದೆ ನಾವು ರಿವರ್ಸ್ ಟ್ರ್ಯಾಕ್ ಮಾಡಿದ್ದೀವಿ. ತುಂಬ ಜನ ಸಸ್ಪೆಕ್ಟ್ ಬಂದರು. ಈ ಟೈಮ್ ಎಲ್ಲಿ ಆ ಫೋನ್ ಪರ್ಚೇಸ್ ಆಯಿತು, ಇನಿಷಿಯಲ್ ನಮ್ಮ ಲೀಡ್ ಪ್ರಕಾರ 2,000 ಜನ ಆಲ್ಮೋಸ್ಟ್ ಸಸ್ಪೆಕ್ಟ್ ಬಂದರು. ಇವರು ಪ್ರತಿಯೊಂದಕ್ಕೆ ನೀಟಾಗಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಕೊನೆಯದಾಗಿ ನಾವು 4 ಜನಕ್ಕೆ ನಾವು ಶಾರ್ಟೇಜ್ ಮಾಡಿದ್ದೀವಿ. 1 ನೈಟ್ ಆಪ್ರೇಷನ್, ಫುಲ್ ನೈಟ್ ಆಪ್ರೇಷನ್ ಮಾಡಿ ಎಲ್ಲ ಅವ್ರ ಮನೆ ಸರ್ಚ್ ಮಾಡಿದ್ದೀವಿ, ಅವ್ರ ಜೊತೆ ಚೆಕ್ ಮಾಡಿದ್ದೀವಿ. ಕೊನೆಯದಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಮನೆಯಿಂದ ನಮಗೆ ಅನ್ಯೂಸ್ಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್, ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ 800 ಜಿಲೆಟಿನ್ ಸ್ಟಿಕ್ಸ್ ಅವರು ಪರ್ಚೇಸ್ ಮಾಡಿದ್ದಾನೆ. ಈ ಕಾರ್ ಬ್ಲಾಸ್ಟ್ಗೆ ಆಲ್ಮೋಸ್ಟ್ 30-35 ಯೂಸ್ ಆಗಿದೆ. ಉಳಿದಿದೆ ಯೂಸ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಅವ್ರ ಮನೆಯಿಂದ ನಮಗೆ ಸಿಕ್ಕಿದೆ. ಪ್ಲಸ್ ಮೋಟಿವ್ ಇದರಲ್ಲಿ ಕ್ಲಿಯರ್ ಇದೆ. ಪ್ಲಸ್ ಅವರಿಗೆ ನಾಲೆಜ್ ಇತ್ತು ಯಾವ ರೀತಿ ಮಾಡಬೇಕು. ಪ್ಲಸ್ ಬೇರೆ ಬೇರೆ CCTV ಕ್ಯಾಮ್ರಾ ಅಲ್ಲಿ ಒಂದು ಮೂವ್ಮೆಂಟ್ ಇಲ್ಲಿ ಈ ಕಡೆ ಹಿಂಬದಿ ಬರೋದು ಮೂವ್ಮೆಂಟ್ ಇಲ್ಲಿ ಬೇರೆ ಕಡೆಯಲ್ಲಿ ಅದು ಕೂಡ ನಮಗೆ ಕ್ಲಿಯರ್ಲಿ ಗೊತ್ತಾಗಿದೆ. ಈ ಇಬ್ಬರು ಬಿಟ್ಟು ನಾವು ಇನ್ನಿಬ್ಬರಿಗೆ ಕೂಡ ನಾವು ನಮ್ಮ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಇನ್ನಿಬ್ಬರ ಹೆಸರು ಮಾದರ್ ಬೀರಪ್ಪ ಸಂಗಾಪುರ್ ಮತ್ತು ಮಲ್ಲಿಕಾರ್ಜುನ್. ಇಬ್ಬರದ್ದು ಪಾತ್ರ ಏನಿದೆ, ಇಬ್ಬರು ಮೇನ್ ಆರೋಪಿ A1 ಮತ್ತು A2ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಪ್ಲಾನಿಂಗಲ್ಲಿ ಕೆಲವು ಪಾತ್ರ ಇದೆ ಅವರದ್ದು. ಮತ್ತು ಫಸ್ಟ್ ಏನಿದೆ ನಮಗೆ ಪಾರ್ಟ್ A ಪಾರ್ಟ್ B ಆಫ್ ಕ್ರೈಮ್ ಇರ್ತಾ ಇದ್ದೀವಿ. ಪಾರ್ಟ್ A ಅಂದರೆ ಎಕ್ಸ್ಪ್ಲೋಸನ್, ಪಾರ್ಟ್ B ಅಂದರೆ ಎಕ್ಸ್ಪ್ಲೋಸನ್ ಫೇಲ್ ಆಯಿತು ಅಂದರೆ ಮತ್ತೆ ಅವರಿಗೆ ಭಯಪಡಿಸ್ಬೇಕು. ಅದರಲ್ಲಿ ಪಾರ್ಟ್ B ಅಲ್ಲಿ ಇಬ್ಬರದ್ದು ಪಾತ್ರ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟು ಕೆಲವು 2 ಅಂಗಡಿಗಳು ಯಾರು ಅವರಿಗೆ ಆ್ಯಕ್ಚುಲಿ ಎಕ್ಸ್ಪ್ಲೋಸಿವ್ ಲೈಸೆನ್ಸ್, ಎಕ್ಸ್ಪ್ಲೋಸಿವ್ ಆ್ಯಕ್ಟ್ 1884 ಪ್ರಕಾರ ಓನ್ಲಿ ಲೈಸೆನ್ಸ್ ವೆಂಡರ್ ಇದ್ದರೆ ಮಾತ್ರ ಅವರಿಗೆ ನಾವು ಎಕ್ಸ್ಪ್ಲೋಸನ್ ಕೊಡಬೇಕು. ಯಾರಾದರೂ ಪಬ್ಲಿಕ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅವರಿಗೆ ಕೊಡೋಕ್ಕಿಲ್ಲ. ಆದರೆ ಇವರಿಗೆ ಕೊಟ್ಟಿದ್ದಾರೆ. ಆ 2 ಅಂಗಡಿ ಮೇನ್ ಮಾಲಿಕ್ / ಮ್ಯಾನೇಜರ್
ಅದೇ ಆ ಅಂಗಡಿ ನಡೆಸೋದಕ್ಕೆ ಕೂಡ ನಾವು ಈ ಕೇಸಲ್ಲಿ ಆರೋಪಿತರ ಕನ್ಸಿಡರ್ ಮಾಡಿದ್ದೀವಿ, ಅವರಿಗೆ ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಪೂರ್ತಿ ನಾನು ತಮಗೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ, 20 ದಿವಸದ್ದು ಹಾರ್ಡ್ ವರ್ಕ್ ಇದೆ, ಇದರಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಜಾಸ್ತಿ ಇದೆ. ಕೊನೆಯದಾಗಿ ನಮ್ಮ ಟೀಮ್ ಡೇ ನೈಟ್ ಕೆಲಸ ಮಾಡ್ತಾ ಇದ್ವಿ. ನಂಬರ್ಸ್ ಇರುತ್ತೆ, ಬೇರೆ CCTV ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ, ಅವ್ರ ಮನೆಯಲ್ಲಿ ಯಾವ ಅದೇ ಈ ಗಾಡಿ ಎಲ್ಲಿ ಹೋಯಿತು, ಈ ಪರ್ಸನ್ ಎಲ್ಲಿ ಹೋಯಿತು ಅನ್ನೋ ಪೂರ್ತಿ ಟೈಮ್ ಅವರಿಗೆ ಲಾಸ್ಟ್ 3-4 ಇಯರ್ಸ್ ತನಕ ಟ್ರ್ಯಾಕ್ ಮಾಡಿದ್ದಾರೆ ಅವರು. ಅದರಲ್ಲಿ ನಮ್ಮ ಆ್ಯಕ್ಚುಲಿ ಅಪ್ರಿಷಿಯೇಬಲ್ ವರ್ಕ್. ಅಂದರೆ ಒಂದು ರೀತಿ ಬಾಗಲಕೋಟೆಗೆ ಇದು ಈ ಥರ ಕೇಸ್ ಆಗಿದೆ ಅಂದರೆ ನಮಗೆ ಕೂಡ ಮನಸ್ಸಲ್ಲಿ ಇತ್ತು, ಪಬ್ಲಿಕ್ ಮನಸ್ಸಲ್ಲಿ ಭಯ ಬರ್ಬರೋದು, ಡಿಟೆಕ್ಟ್ ಆಗಲೇಬೇಕು ಅಂತ. ಮತ್ತು ಒಂದು ರೀತಿ ಚಾಲೆಂಜಿಂಗ್ ಕೂಡ ಇತ್ತು, ಇದು ಯಾರು ಈ ಥರ ಮಾಡಿದ್ದಾರೆ.